ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಾನು ಮತದಾರರಿಗೆ ಪ್ರಾರ್ಥನೆ ಮಾಡ್ತೇನೆ. ನಾನು ತುಂಬ ಸ್ಪಷ್ಟವಾಗಿ ಚುನಾವಣೆ ನಿಲ್ತೀನಿ ಅಂತ ಮುಂಚೆಯಿಂದನೂ ಹೇಳ್ಕೊಂಬಂದಿದ್ದೆ. ಚುನಾವಣೆ ನಿಂತಿದ್ದೇನೆ. ಇಡೀ 8 ವಿಧಾನಸಭಾ ಕ್ಷೇತ್ರದ ಜನ ನಿರೀಕ್ಷೆಗೆ ಮೀರಿ ನನಗೆ ಬೆಂಬಲ ಕೊಡ್ತಾ ಇದ್ದಾರೆ. ನಾನು ಗೆಲ್ತೀನಿ, ಇದರಲ್ಲಿ ಯಾವ ಅನುಮಾನ ಇಲ್ಲ. ಈ ಗೆಲ್ತೀನಿ ಅನ್ನೋದು ಗೊತ್ತಾದ ತಕ್ಷಣ ಷಡ್ಯಂತ್ರವನ್ನು ಮಾಡಿ ರಾಘವೇಂದ್ರರವರು ವಾಟ್ಸಪ್ಪಲ್ಲಿ ವಿಡಿಯೋ ಕಾಲ್ಗಳಲ್ಲಿ ತಮ್ಮ ಪರವಾಗಿ ಈಶ್ವರಪ್ಪ ಇದ್ದಾರೆ ಏನಂತ ಹೇಳಿಕೆಗಳನ್ನು ಕೊಡ್ತಾ ಇರೋದು ನಿಜಕ್ಕೂ ನೀಚ ರಾಜಕಾರಣ. ಇದನ್ನು ಅತಿ ಉಗ್ರವಾಗಿ ನಾನು ಖಂಡನೆ ಮಾಡ್ತೇನೆ. ಮತ್ತು ಅವರು ತಕ್ಷಣ ಶಿವಮೊಗ್ಗ ಜಿಲ್ಲಾ ಮತದಾರರಿಗೆ, ರಾಜ್ಯದ ಮತದಾರರಿಗೆ ಕ್ಷಮೆ ಕೇಳಬೇಕು. ಪ್ರಜಾಪ್ರಭುತ್ವಕ್ಕೆ ವಿರೋಧ ದ್ರೋಹ ಮಾಡಿದ್ದಾರೆ ಅನ್ನೋ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಅವರು ಎಷ್ಟೇ ಷಡ್ಯಂತ್ರ ಮಾಡಿದ್ರು ಕೂಡ ಕನಿಷ್ಠ 2 ಲಕ್ಷ ಅಂತರಿಂದ ನಾನು ಗೆಲ್ತೇನೆ. ಜನ ನನ್ನ ಕ್ರಮಾಂಕ 8 ಕಬ್ಬು ಹಿಡಿದ ರೈತನ ಗುರುತಿಗೆ ಅವ್ರು ಓಟ್ ಕೊಟ್ಟು ನಾನು ಗೆಲ್ಲಿಸ್ತಾರೆ. ನಾನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರ ಜೊತೆಗೆ ಹೋಗಿ ಕೈ ಬಲಪಡಿಸ್ತೀನಿ ಅಂತ ಮಾತನ್ನು ಹೇಳ್ತೇನೆ. ಇನ್ಯಾರು ಇದ್ರ ಮೂಲವೇ ರಾಘವೇಂದ್ರ ತಾನು ಸೋಲ್ತೀನಿ ಅಂತ ಗೊತ್ತಾದ ತಕ್ಷಣ ಈ ಅಪಪ್ರಚಾರ ಮಾಡ್ತಾ ಇರೋದು ಇಡೀ ಜಿಲ್ಲೆಯಿಂದ ನನಗೆ ಫೋನ್ ಬರ್ತಾ ಇದ್ದಾವೆ. ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ, ನೀವು ಅವ್ರ ಪರ ಪ್ರಚಾರ ಮಾಡ್ತಿದ್ದೀರಿ ಅಂತ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವು ಟಿ ವಿ ಮಾಧ್ಯಮಗಳ ಮುಖಾಂತರ ಇದು ತಿಳಿಸ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೂ ನಿಮ್ಮ ಮುಖಾಂತರ ತಿಳಿಸ್ತಾ ಇದ್ದೀನಿ. ನಾನು ಚುನಾವಣೆ ನಿಂತಿದ್ದೀನಿ, ಯಾವುದೇ ಕಾರಣಕ್ಕೂ ವಾಪಸ್ ತೊಗೊಂಡಿಲ್ಲ ಮತ್ತು ಗೆಲ್ತೇನೆ ಅನ್ನೋಂಥ ಅಂಶವನ್ನು ಕೂಡ ಈ ಸಂದರ್ಭದಲ್ಲಿ ಮತದಾರರಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಅವ್ರು ನನಗೆ ಬೆಂಬಲ ಕೊಡಿಸ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಮುಂಚೆಯಿಂದನೂ ಗೊಂದಲ ಮಾಡ್ತೇನೆ ಬಂದಿದ್ದಾರೆ ಅವರು. ಇವ್ರು ಚುನಾವಣೆ ನಿಲ್ಲಲ್ಲ ಅಂದರು. ಅದಾದ ನಂತರ ಶಿವಮೊಗ್ಗ ನಗರಕ್ಕೆ ಮೋದಿ ಬಂದಾಗ ಮೋದಿ ಕಾರ್ಯಕ್ರಮಕ್ಕೆ ಹೋಗಲ್ಲ ಅಂದರು. ಅದಾದ ನಂತರ ನಾಮಿನೇಷನ್ನೇ ಹಾಕಲ್ಲ ಅಂದರು. ಅದಾದ ನಂತರ ನಾಮಿನೇಷನ್ ಹಾಕಿದ್ಮೇಲೆ ವಿಡ್ರಾ ಮಾಡ್ತಾರೆ, ಮೋದಿ ಹೇಳ್ತಾರೆ ವಾಪಸ್ ತೆಗೆಸ್ತಾರೆ, ಅಮಿತ್ ಶಾ ಹೇಳಿ ವಾಪಸ್ ತೆಗಿತಾರೆ ಅಂತೆಲ್ಲ ಗೊಂದಲ ನಿರ್ಮಾಣ ಮಾಡಿದ್ರು. ಇಷ್ಟೆಲ್ಲ ಮಾಡಿದ್ರು ಕೂಡ ನಾನು ನಿಂತು ಗೆಲ್ತೀನಿ ಅನ್ನೋಂಥ ವಾತಾವರಣ ಸೃಷ್ಟಿ ಆದಮೇಲೆ ಈ ರೀತಿ ಮತ್ತೊಂದು ಗೊಂದಲವನ್ನು ನಿರ್ಮಾಣ ಮಾಡಿ ಅವ್ರ ಪರವಾಗಿ ನಾನು ಪ್ರಚಾರ ಮಾಡ್ತಿದ್ದೀನಿ ಅಂತ ಸುಳ್ಳು ಒಂದು ವಾಟ್ಸಪ್ಗಳನ್ನು ಕಳಿಸಿ ಅಪಪ್ರಚಾರ ಮಾಡಿ ಜನರ ಗೊಂದಲವನ್ನು ಉಂಟು ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಅದೇ ಜನ ನನಗೆ ಫೋನ್ ಮಾಡ್ತಿದ್ದಾರೆ, ಈ ರೀತಿ ಷಡ್ಯಂತ್ರ ಮಾಡ್ತಿದ್ದಾರೆ ನಿಮ್ಮ ವಿರುದ್ಧವಾಗಿ. ಇದ್ರ ಬಗ್ಗೆ ಟಿ ವಿ ಮಾಧ್ಯಮ ಮುಖಾಂತರ ನೀವು ಒಂದು ಹೇಳಿಕೆಗಳು ಕೊಡಬೇಕು ಅಂತ ಕೇಳಿದ್ದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. 100 ಗೆಲ್ತೇನೆ. ಅವ್ರು ಎಷ್ಟೇ ಷಡ್ಯಂತ್ರ ಮಾಡಿದ್ರು ಕೂಡ ಜನ ಕ್ರಮಾಂಕ 8 ಕಬ್ಬು ಹಿಡಿದಂಥ ರೈತನ ಗುರುತಿಗೆ ಬೆಂಬಲವನ್ನು ಕೊಟ್ಟು ನಾನು ಗೆಲ್ಲಿಸ್ತಾ ಇದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ನರೇಂದ್ರ ಮೋದಿಯವರ ಜೊತೆಗೆ ಹೋಗಿ ನಾನು ಕೈ ಜೋಡಿಸ್ತೇನೆ.